ನಮಸ್ತೆ ಬಂಧುಗಳೇ, ನಾನು ನಿಮ್ಮ ಪ್ರೀತಿಯ ಅನಂತಲಕ್ಷ್ಮಿ ಶ್ರೀಧರಮೂರ್ತಿ. ಹೇಗಿದ್ರಿ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಬಂಧುಗಳೇ, ಎಲ್ಲರಿಗೂ ಶ್ರೀರಾಮನವಮಿಯ ಹಾರ್ದಿಕ ಶುಭಾಶಯಗಳು. ಶ್ರೀರಾಮ ಅನ್ನುವ ಎರಡೇ ಎರಡು ಅಕ್ಷರ ಅದೆಷ್ಟು ಮನಸ್ಸಿಗೆ ತೃಪ್ತಿಯನ್ನು, ಖುಷಿಯನ್ನು, ಆನಂದವನ್ನು, ನೆಮ್ಮದಿಯನ್ನು ತಂದುಕೊಡುವಂತಹ ಎರಡಕ್ಷರ. ಆ ಎರಡಕ್ಷರದ ಮಹಿಮೆಯನ್ನು ಬಲ್ಲವರೇ ಬಲ್ಲರು. ಆ ರಾಮ ಅನ್ನುವಂಥ ಎರಡಕ್ಷರ ನಮ್ಮನ್ನು ಸಂತೋಷದಿಂದ ಮುಕ್ತಿ ಪಥಕ್ಕೆ ಕೊಂಡೊಯ್ಯುವಂತಹ ಒಂದು ಸಾಧನ ಅಂದರೆ ಆ ಎರಡು ಅಕ್ಷರ, ರಾಮ ಅನ್ನುವ ಎರಡಕ್ಷರ. ಹಾಗಾಗಿ ಆ ಭಗವನ್ ನಾಮ ಸಂಕೀರ್ತನೆಯನ್ನು ಮಾಡ್ತಾ ಏನು ಮಾಡೋದು ಬೇಕಾಗಿಲ್ಲ, ಕೇವಲ ರಾಮ 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 ಅನ್ನುವಂಥ ಎರಡಕ್ಷರವನ್ನೇ ನಾವು ಪಠಣೆ ಮಾಡ್ತಾ ಹೋಗ್ತಾ ಇದ್ದಾಗೆ ನಮ್ಮ ಮನಸ್ಸಿಡೀ ಹಗುರವಾಗಿ ಹೋಗುತ್ತೆ, ಇಡೀ ದೇಹ ಹಗುರವಾಗುತ್ತೆ. ನಮ್ಮಲ್ಲಿರುವಂಥ ಎಲ್ಲ ಕಷ್ಟಗಳು, ಬಾಧೆಗಳೆಲ್ಲ ನಾಶವಾಗ್ತಾ ನಾವು ಎಲ್ಲೋ ತೇಲಿಕೊಂಡು ಹೋಗ್ತಾ ಇದ್ದೀವಿ ಅನ್ನೋಂಥ ಅನುಭವ ನಮಗಾಗುತ್ತೆ ಬಂಧುಗಳೇ. ದಯವಿಟ್ಟು ಶ್ರೀರಾಮನ ನಾಮಸ್ಮರಣೆಯನ್ನು ಮಾಡ್ತಾ ಇರಿ. ಹಾಗಾದರೆ ನಾಮಸ್ಮರಣೆ ಮಾಡೋದಕ್ಕೆ ರಾಮನವಮಿ ಮಾತ್ರ ಬೇಕಾ? ರಾಮನವಮಿಯನ್ನೇ ಕಾಯ್ತಾ ಇರಬೇಕಾ ನಾವು? ಖಂಡಿತ ಇಲ್ಲ ಬಂಧುಗಳೇ. ಪ್ರತಿನಿತ್ಯ ಆ ಭಗವನ್ ನಾಮಸ್ಮರಣೆಯನ್ನು, ಅವನ ಸಂಕೀರ್ತನೆಯನ್ನು ಮಾಡ್ತಾ, ಅವನ ಕೀರ್ತನೆಯನ್ನು ಪಾಡ್ತಾ, ಅವನ ಮಹಿಮೆಯನ್ನು ಕೊಂಡಾಡ್ತಾ ನಾವು ನೆಮ್ಮದಿಯಿಂದ ಜೀವನವನ್ನು ಕಂಡುಕೊಳ್ಬಹುದು. ಆದರೆ ಯಾವುದೊಂದಕ್ಕೂ ಪ್ರತಿಯೊಂದಕ್ಕೂ ಒಂದೊಂದು ಆಚರಣೆ ಇರೋ ಹಾಗೆ ರಾಮ ಹುಟ್ಟಿದ ದಿನವನ್ನು ನಾವು ಇನ್ನೂ ಶ್ರದ್ಧೆಯಿಂದ, ಭಕ್ತಿಯಿಂದ ಆಚರಣೆ ಮಾಡಿದರೆ ಅದಕ್ಕೊಂದು ಅರ್ಥವನ್ನು ನಾವು ಕಂಡುಹಿಡಿಬೋದು. ಮತ್ತು ನಮ್ಮ ಪುರಾತನ ಕಾಲದ ಜನರು ಬಹಳ ಬುದ್ಧಿವಂತರು ಬಂಧುಗಳೇ. ಶ್ರೀರಾಮನವಮಿ ಅಂದರೆ ರಾಮ ಹುಟ್ಟಿದ ಈ ಚೈತ್ರ ಮಾಸದ ಈ ಬಿಸಿಲು ಪ್ರಾರಂಭ ಆಗಿರುತ್ತೆ. ಎಲ್ಲ ಕಡೆ ಒಂಥರ ಶೆಕೆ ಶೆಕೆ ಶೆಕೆ. ಇಂಥ ಸಂದರ್ಭದಲ್ಲಿ ಎಲ್ಲ ಕಡೆ ಪಾನಕ, ನೀರು ಮಜ್ಜಿಗೆ, ಹಾಗೆ ಕೋಸಂಬರಿ ಇದನ್ನು ಕೊಡ್ತಾ 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 ಎಲ್ಲರೂ ಆ ಪಾನಕ, ನೀರು ಮಜ್ಜಿಗೆಯನ್ನು ಸೇವಿಸ್ತಾ ಹಾಗೆ ರಾಮ ಕೀರ್ತನೆಯನ್ನು ಪಾಡ್ತಾ ಇದ್ದಾಗ ಹಸಿವಿನ ಇದೇ ಆಗಲ್ಲ. ಯಾಕೆಂತ 4 ಮನೆಗೆ ಕುಂಕುಮ ಇಟ್ಕೊಳ್ಳೋಕ್ಕೆ ಹೋಗ್ಬಿಟ್ಟು ಬಂದುಬಿಟ್ರೆ ಆ ನೀರು ಮಜ್ಜಿಗೆ ಪಾನಕ ಹೊಟ್ಟೆ ತುಂಬೋಗುತ್ತೆ. ಇನ್ನು ಊಟ ಮಾಡಬೇಕು ಅನ್ನೋ ಅವಶ್ಯಕತೆನೇ ಇಲ್ಲ. ಹಾಗೆ ಏನೋ ತಿನ್ನಬೇಕು ಅಂತಲೇ ಅನಿಸಲ್ಲ. ಹಾಗಾಗಿ ಪಾನಕ, ನೀರು ಮಜ್ಜಿಗೆ, ಕೋಸಂಬರಿ ಇದೇ ಅವತ್ತೆಲ್ಲ ಇಡೀ ಆಧಾರ ಆಗೋಗುತ್ತೆ. ಜೊತೆಗೆ ಆ ಬಿಸಿಲಿನ ಝಳಕ್ಕೆ ಅದು ಅಮೃತ ತುಲ್ಯವಾದಂತಹ ಒಂದು ನಮಗೆ ನೆಮ್ಮದಿ ಕೊಡುವಂತಹ, ನಮ್ಮ ಮನಸ್ಸಿಗೆ ಖುಷಿ ಕೊಡುವಂತಹ ಒಂದು ಆಹಾರ ಆಗುತ್ತೆ. ಹಾಗಾಗಿ ನಮ್ಮ ಪೂರ್ವಿಕರು ಇದನ್ನು ಆಚರಣೆ ಮಾಡ್ಕೊಂಡು ಬಂದರು. ಇವತ್ತಿಗೂ ಎಲ್ಲ ಕಡೆ ರಾಮನವಮಿಯನ್ನು ಅದ್ದೂರಿಯಿಂದ ಆಚರಣೆ ಮಾಡ್ತಾರೆ. ಎಲ್ಲರಿಗೂ ಕೊಳಗಗಟ್ಟಲೆ ದೊಡ್ಡ 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 ಡ್ರಮ್ಗಳಲ್ಲಿ ಪಾನಕ, ನೀರು ಮಜ್ಜಿಗೆಯನ್ನು ಮಾಡಿ ಎಲ್ಲರಿಗೂ ಹಂಚಿ ಅದರ ಖುಷಿಯನ್ನು ಎಲ್ಲರೂ ಅನುಭವಿಸ್ಲಿ ಅಂತ, ಎಲ್ರಿಗೂ ಭಗವಂತ ಒಳ್ಳೇದು ಮಾಡಲಿ ಅನ್ನೋ ದೃಷ್ಟಿಯಿಂದ ಈ ಕೆಲಸವನ್ನು ಮಾಡ್ತಾರೆ. ನಿಜಕ್ಕೂ ಬಹಳ ಒಳ್ಳೆಯ ಕೆಲಸ ಅದು. ಭಗವಂತ ಶ್ರೀರಾಮ ಎಲ್ರಿಗೂ ಸನ್ಮಂಗಳವನ್ನು ಉಂಟು ಮಾಡಲಿ ಅಂತ ಆಶಿಸ್ತಾ ಶ್ರೀರಾಮಾಷ್ಟಕವನ್ನು ಈಗ ನಾನು ಹಾಡೋದಕ್ಕೆ ಪ್ರಾರಂಭ ಮಾಡ್ತೀನಿ. ರಾಮ 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 ಭಜೆ ವಿಶೇಷ ಸುಂದರಂ ಸಮಸ್ತ ಪಾಪ ಖಂಡನಂ ಸ್ವಭಕ್ತ ಚಿತ್ತರಂಜನಂ ಸದೈವ ರಾಮ ಮದ್ವಯಂ ರಾಮ 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 जटाकलापशोभितं समस्तपापनाशनं स्वभक्तभीतिभञ्जनं भजेह राममद्वयं राम 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 राम
ರಾಮ 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 ರಾಮ. ನಿಜ ಸ್ವರೂಪ ಬೋಧಕಂ ಕೃಪಾಕರಂ ಭವಾಪಹಂ ಸಮಂ ಶಿವಂ ನಿರಂಜನಂ ಭಜೇಹ ರಾಮ ಮದ್ವಯಂ. ರಾಮ 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 ರಾಮ. ಸಹ ಪ್ರಪಂಚಕಲ್ಪಿತಂ ಹ್ಯನಾಮರೂಪವಾಸ್ತವಂ ನಿರಾಕೃತಿಂ ನಿರಾಮಯಂ ಭಜೇಹ ರಾಮಮದ್ವಯಂ. ರಾಮ 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 ರಾಮ. ನಿಷ್ಪ್ರಪಂಚ ನಿರ್ವಿಕಲ್ಪ ನಿರ್ಮಲಂ ನಿರಾಮಯಂ ಚಿದೇಕರೂಪ ಸಂತತಂ ಭಜೇಹ ರಾಮ ಮದ್ವಯಂ. ರಾಮ 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 ರಾಮ. ಭವಾಬ್ಧಿಪೋತರೂಪಕಂ ಹ್ಯಶೇಷದೇಹಕಲ್ಪಿತಂ ಗುಣಾಕರಂ ಕೃಪಾಕರಂ ಭಜೇಹ ರಾಮಮದ್ವಯಂ. ರಾಮ 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 ರಾಮ. महावाक्यबोधकैर्विराजरानवाक्यतै परब्रह्मव्यापकं भजेऽहं राममद्वयं. राम 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 राम. महावाक्यबोधकैर्विराजमानवाक्पदै परब्रह्मव्यापकं भजेह राममद्वयं. राम 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 राम. शिवप्रदं सुखप्रदं भवच्चिदं रमापहं विराजमानदैशिकं भजेह राममद्वयं. राम 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 राम. रामाष्टकं पठति यः सुकरं सुपुण्यं व्यासेन भाषितमिदम्.
शृणुते मनुष्यः श्रीविद्यां श्रियं विपुलसौम्यम् अनन्तकीर्तिं सम्प्राप्यं देहविलये लभते च मोक्षम्। श्रीकृष्णार्पणमस्तु।